ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ಅರ್ಹ ಓಂ. ವೀರಶೈವ ಮತೇಶಾಯ ಮಹಾವೀರಾಯ ಶಂಭವೇ ನಮಸ್ತೆ ವೀರಶೈವಾಯ ಶಿವಾಯ ಗುರವೇ ನಮಃ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿನ ನಾವು ನಮ್ಮ ಜೀವನದಲ್ಲಿ ಬಹಳಷ್ಟು ಜನ ಸ್ನೇಹಿತರನ್ನು ನೋಡ್ತಾ ಇರ್ತೀವಿ. ಬಹಳಷ್ಟು ಜನವನ್ನು ನಾವು ಮಿತ್ರರನ್ನಾಗಿ ಮಾಡ್ಕೊಳ್ತಿರ್ತೀವಿ. ಹಾಗೆ ನಮ್ಮ ಪಾರ್ಟ್ನರ್ ಆಗಿ ನಮ್ಮ ಜೀವನದಲ್ಲಿರ್ತಕ್ಕಂಥ ಯಾವುದೋ ಒಂದು ಬಿಸ್ನೆಸ್ ಆಗಲಿ ಕೆಲಸದ ಸಂದರ್ಭದಲ್ಲಾಗಲಿ ಒಬ್ಬೊಬ್ಬರ ವ್ಯಕ್ತಿಯನ್ನು ಆಯ್ಕೆಯನ್ನು ಮಾಡ್ತಕ್ಕಂಥವ್ರಾಗ್ತೀವಿ. ಹಾಗಾಗಿ ಇವತ್ತು ಏನು ವಿಷಯಪ್ಪ ಅಂದರೆ ನಾವು ಎಂಥವರ ಸಂಘವನ್ನು ನಾವು ಮಾಡಬೇಕು, ಅವರು ಯಾವ ರೀತಿ ಇರಬೇಕು, ಹಾಗೆ ನಾವೇನಪ್ಪ ಅಂದರೆ ನಾವು ಒಬ್ಬ ಗುರುವಿನ ಸಂಘವನ್ನು ಕೂಡ ಮಾಡ್ತೀವಿ, ಒಂದು ಪುಸ್ತಕದ ಸಂಘವನ್ನು ಮಾಡ್ತೀವಿ, ಒಬ್ಬ ದೇವರ ಸಂಘವನ್ನು ಮಾಡ್ತೀವಿ, ಒಬ್ಬ ಶಿಕ್ಷಕರ ಸಂಘವನ್ನು ಮಾಡ್ತೀವಿ, ಒಬ್ಬ ಸ್ನೇಹಿತರ ಸಂಘವನ್ನು ಮಾಡ್ತೀವಿ ಕೂಡ. ಹಾಗೆ ದುಷ್ಟ ಜನರಾಗಲಿ ಒಳ್ಳೆಯ ಜನರೇ ಆಗಲಿ ಇನ್ನಿತರ ನಾನಾ ಥರದ ಜನರ ಸಂಯೋಗದಲ್ಲಿ ಬೆರಿತೀವಿ ಮತ್ತು ಅವರ ಸಂಘವನ್ನು ಮಾಡ್ತೀವಿ. ಆದರೆ ನಾವು ಪ್ರಕೃತಿಯಲ್ಲಿ ಆಗಲಿ ಪರಿಸರದಲ್ಲಾಗಲಿ ಸಮಾಜದಲ್ಲಾಗಲಿ ಕಾಣಬೇಕಪ್ಪ, ನಮ್ಮನ್ನು ಗುರುತಿಸಬೇಕಾಗಿತ್ತಪ್ಪ ಅಂದರೆ ನಾವು ಎಂಥವ್ರ ಸಂಘ ಮಾಡಬೇಕೆಂಬುದು ವಿಷಯ. ಹಾಗಾಗಿ ಒಂದು ವಾಕ್ಯ ಬರ್ತದೆ, ಏನಪ್ಪ ಅಂತಂದರೆ ಹೇಳ್ಕೊಂಬರ್ತಾರೆ, ಸಂತಪ್ತ ಯಸಿ ಸಂಸ್ಥಿತಸ್ಯ ಪಯಸೋ ನಾಮಾಪಿ ನ ಜ್ಞಾಯತೆ ತದೇವ ಮುಕ್ತಿ ನಳನೀಕಾಲತಯ ಪತ್ರಸ್ಥಿತಂ ರಾಜತಿ ತೇಷಾಂ ಸಾಗರ ಶುಕ್ತಿ ಮಧ್ಯಪತಿತಂ ತನ್ಮೌಕ್ತಿಕಂ ಜಾಯತೆ ಪ್ರಾಣೇನಾಗಮ ಮಧ್ಯವೋಕ್ತಮ ಗುಣಾಃ ಸಂಸದ್ಗತೋ ಜಾಯತೆ ಅಂತೇಳಿ ಈ ವಾಕ್ಯವನ್ನು ಹೇಳ್ಕೊಂಬರ್ತಾರೆ. ಏನಪ್ಪ ಇದ್ರ ಅರ್ಥ ಏನಪ್ಪ ಅಂದರೆ, ಸಂತಪ್ತ ಯಶಿ ಸಂಸ್ಥಿತಸ್ಯ ಬಯಸೋ ನಾಮಾಪಿ ನ ಜ್ಞಾಯತೆ ತದೇವ ಮುಕ್ತಿ ನಳನೀಕಾಲತಯ ಪತ್ರಸ್ಥಿತಂ ರಾಜತೆ ತೇಷಾಂ ಸಾಗರ ಶುಕ್ತಿ ಮಧ್ಯಪತಿತಂ ತನ್ಮೌಕ್ತಿಕಂ ಜಾಯತೆ ಪ್ರಾಣೇನಾಗಮ ಮಧ್ಯವೋಕ್ತಮ ಗುಣಾಃ ಸಂಸದ್ಗತೋ ಜಾಯತೆ ಸಂಸದ್ಗತೋ ಜಾಯತೆ. ಒಂದು ಹನಿ, ನೀರಿನ ಹನಿ ನೋಡಿರ್ತೀವಿ, ನಾವೆಲ್ಲರೂ ಕೂಡ ನೀರಿನ ಹನಿಯನ್ನು ನೋಡಿರ್ತೀವಿ. ಆ ನೀರಿನ ಹನಿ ಕಾದ ಕಬ್ಬಿಣದ ಮೇಲೆ, ಈಗ ನಾವು ತಾಯಂದಿರೆಲ್ಲರೂ ಕೂಡ ರೊಟ್ಟಿ ಚಪಾತಿ ಮಾಡುವ ಸಂದರ್ಭದ ಕಾಲಕ್ಕೆ ಏನು ಮಾಡ್ತಾರ, ನಮ್ಮ 5 ಬೆರಳಿನ ನೀರಿನೊಳಗೆ ಹತ್ತಿ ಆ ಅಂಚಿಗೆ ಪ್ರೋಕ್ಷಣೆಯನ್ನು ಮಾಡ್ತಕ್ಕಂಥರಾಗ್ತಾರೆ. ಆಗ ಆ ಹನಿ ಯಾವ ರೀತಿ ಕಾಣ್ತದಪ್ಪ ಅಂದರೆ, ಒಂದು ಕ್ಷಣ ಮಾತ್ರ ಕಾಲಕ್ಕೆ ಮುತ್ತು ಕಂಡಂಗೆ ಕಾಣ್ತದೆ, ಹೌದು? ಅದೇ ರೀತಿ ಆ ಹನಿ ಕಾದ ಕಬ್ಬಿಣದ ಮೇಲೆ, ಕಾದಿರ್ತಕ್ಕಂಥ ಒಂದು ಅಂಚು ಅದೇ ರೀತಿ ಒಬ್ಬ ಕಬ್ಬಿಣದ ಮೇಲೆ ಬಿದ್ದಾಗ ಆ ಹನಿ ಯಾಕೆ ಕಾಣ್ತದಪ್ಪ ಅಂದರೆ, ಕ್ಷಣ ಮಾತ್ರದಲ್ಲಿ ಮುತ್ತು ಕಂಡಂಗೆ ಕಾಣ್ತದೆ. ನೋಡಿರ್ಬೋದು ನೀವು, ಸಾಮಾನ್ಯವಾಗಿ ನೋಡ್ರಿ, ಇನ್ನೆಲ್ಲ ಕಾದಿರ್ತಕ್ಕಂಥ ಕಬ್ಬಿಣದ ಮೇಲೆ ಒಂದನೇ ನೀರನ್ನು ಹಾಕ್ರಿ ಸರ್, ಅದೇನಪ್ಪ ಅಂದರೆ ಪಳ ಪಳ ಅಂತೇಳಿ ಒಂದು ಕ್ಷಣ ಮಾತ್ರ, 1 ಸೆಕೆಂಡ್ ಆಗಲಿ 2 ಸೆಕೆಂಡ್ ಆಗಲಿ ಕಾಣ್ತದೆ, ನಮಗೆ ತರವಾಯ ಮಾಯವಾಗ್ತದೆ. ಅದೇ ಹನಿ ಕೆರೆಯಲ್ಲಿರ್ತಕ್ಕಂಥ ಕಮಲದ ಎಲೆಯ ಮೇಲೆ ಬಿದ್ದಾಗ ನೋಡುತ್ತೀವಿ, ಕಮಲದ ಹೂಗಳನ್ನು ನೋಡುತ್ತೀವಿ, ತಾವರದ ಹೂಗಳನ್ನು ನೋಡಿರ್ತೀವಿ ನಾವು ಕೆರೆಗಳಲ್ಲಿ, ನದಿಗಳಲ್ಲಿ, ಬಹಳಷ್ಟು ಕಡೆ ನೋಡಿರ್ತೀವಿ ನಾವು ಹೂಗಳನ್ನು. ಆ ಹೂಗಳ ಎಲೆಯ ಮೇಲೆ ಆ ಹನಿ ಬಿದ್ದಾಗ ಅದು ಏನಾಗ್ತದಪ್ಪ ಅಂದರೆ ನಮಗೆ ಮುತ್ತು ಕಂಡಂಗೆ ಕಾಣ್ತದೆ. ಎಷ್ಟುವರೆಗೂ, ಎಷ್ಟು ಕಾಲ, 1 ಗಂಟೆ ಅಥವಾ ಅರ್ಧ ಗಂಟೆ, ಅರ್ಧ ಘಳಿಗೆ ಕಾಲಕ್ಕೆ ಅದು ಏನಪ್ಪ ಅಂತಂದರೆ ಮುತ್ತು ಕಂಡಂಗೆ ಕಾಣ್ತದೆ. ತರುವಾಯ ಸ್ವಲ್ಪ ಗಾಳಿ ಬೀಸ್ತಪ್ಪ ಅಂತಂದ್ರೆ ಏನಾಗ್ತದೆ, ಆ ಮುತ್ತು ಕೆಳಗಡೆ ಬಿದ್ದು ಮಾಯವಾಗ್ತದೆ. ಏನಾಗ್ತದೆ? ಮಾಯವಾಗ್ತದೆ. ಅದೇ ಹನಿ
ಈಗ ನಾವು ಸಮುದ್ರದ ಆ ಹನಿ ಸಮುದ್ರದ ಮೇಲೆ ಬಾಯನ್ನು ತೆಗೆದುಕೊಂಡಿರ್ತಕ್ಕಂಥ ಕಪ್ಪೆ ಚಿಪ್ಪಿನ ಒಳಗೆ ಬಿದ್ದಾಗ ನಾವು ನೋಡ್ತೀವಿ. ಕಪ್ಪೆ ಚಿಪ್ಪುಗಳನ್ನು ಬಹಳಷ್ಟು ಸಮುದ್ರದ ಸಂದರ್ಭದಲ್ಲಿ ನಾವು ಸಮುದ್ರದ ಒಂದು ದಡದಲ್ಲಿ ಹೋದಾಗ ಕಪ್ಪೆ ಚಿಪ್ಪುಗಳು ಕಾಣ್ತಾ ಇರ್ತವೆ. ಅವು ಎದಕ್ಕೆ ಅಂದಿರ್ತಾವಪ್ಪ ಅಂತಂದರೆ ಸ್ವಾತಿ ಮುತ್ತಿನ ಒಂದು ಹನಿಯನ್ನು ಸಂಗ್ರಹಿಸಗೋಸ್ಕರ ಆ ಕಪ್ಪೆ ಚಿಪ್ಪಿಗಳು ಸಮುದ್ರದ ಮೇಲುಗಡೆ ಬಂದು ತನ್ನ ಬಾಯಿಯನ್ನು ತೆಗೆದು ಕೂತ್ಕೊಂಡಿರ್ತದೆ. ಆ ಸ್ವಾತಿ ಮುತ್ತಿನ ಹನಿ ಒಂದು ಹನಿ, ಅದೇ ಹನಿ ಆ ಕಪ್ಪೆ ಚಿಪ್ಪಿನ ಒಳಗಡೆ ಬಿದ್ದಾಗ ಅದು ಏನಾಗ್ತದೆ, ಮುಚ್ಕೊಂಡು ಆ ಕಪ್ಪೆ ಚಿಪ್ಪು ತನ್ನ ಬಾಯಿಯನ್ನು ಮುಚ್ಕೊಂಡು ಸಮುದ್ರದ ಹಾಲಕ್ಕೆ ಹೋಗ್ತದ. ಹಾಲಕ್ಕೆ ಹೋಗಿದ ತರುವಾಯ ಅದು ಒಂದು ವರ್ಷ, 2 ವರ್ಷ, 3 ವರ್ಷಗಳ ಕಾಲ ಏನಾಗ್ತದೆ, ಆ ಹನಿ ಒಳಗಡೆ ಇದ್ದು 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 ಏನಾಗ್ತದಪ್ಪ ಅಂದರೆ ಮುತ್ತಾಗಿ ಪರಿವರ್ತನೆ ಆಗ್ತದೆ. ಏನಾಗ್ತದೆ, ಮುತ್ತಾಗಿ ಪರಿವರ್ತನೆ ಆಗ್ತದೆ. ಆಗ ಅದು ಎಂದೂ ಬರಲಾರದಂಥ ಮುತ್ತು, ಹೌದಿಲ್ಲ? ಸಮುದ್ರ ಒಳಗಿರ್ತಕ್ಕಂಥ ಕಪ್ಪೆ ಚಿಪ್ಪಿನ ಒಳಗಡೆ ಇರ್ತಕ್ಕಂಥ ಮುತ್ತು ಎಂದೂ ಕರಗಲಾರಂತಹ ಮುತ್ತು. ಹಾಗಾಗಿ ನಾವು ಏನಪ್ಪ ಅಂತಂದ್ರೆ ನಮ್ಮ ಜೀವನದಲ್ಲಿ ಬಹಳಷ್ಟು ಮಂದಿ ಬರ್ತಾರ ಹೋಗ್ತಾರ. ಅದರಲ್ಲಿ ನಾವು ಯಾರನ್ನು ಆಯ್ಕೆ ಮಾಡಬೇಕಪ್ಪ ಅಂತಂದ್ರೆ ನಾವು ಅಧಮರ ಸಂಘವನ್ನು ಮಾಡಿದಾಗ ಏನಾಗ್ತೀವಿ, ಕ್ಷಣ ಮಾತ್ರದಲ್ಲಿ ಸುಖವನ್ನು ಕಂಡು ನಶಿಸಿ ಹೋಗ್ತೀವಿ. ಅದೇ ರೀತಿ ಮಧ್ಯಮರ ಒಂದು ಸಂಘವನ್ನು ಮಾಡಿದಾಗ ಏನಾಗ್ತಪ್ಪ ಅಂದರೆ 1 ತಿಂಗಳು 1 ವರ್ಷದ ಕಾಲ ಸುಖವನ್ನು ಅನುಭವಿಸಿ ಸಂತೋಷವನ್ನು ಅನುಭವಿಸಿ ನಶಿಸಿ ಹೋಗ್ತೀವಿ. ಆದರೆ ಉತ್ತಮರ ಸಂಘವನ್ನು ಮಾಡಿದಾಗ, ಯಾರ ಸಂಘ? ಉತ್ತಮರ ಸಂಘ. ಉತ್ತಮರ ಸಂಘವನ್ನು ಮಾಡಿದಾಗ ಏನಾಗ್ತಪ್ಪ ಅಂತಂದರೆ ಈಗ ಕಪ್ಪೆ ಚಿಪ್ಪನೊಳಗೆ ಇದ್ದಂಥ ಮುತ್ತು ಏನಾಯಿತು? ಮುತ್ತಾಯಿತು. ಅದೇ ರೀತಿ ನಾವು ಉತ್ತಮರ ಸಂಘವನ್ನು ಮಾಡಿದಾಗ ಎಂದೂ ನಶಿಸಿ ಹೋಗುವಂತಹ ಒಂದು ಮುತ್ತಾಗಿ ಪರಿವರ್ತನೆ ಆಗ್ತೀವಿ, ಹೌದಿಲ್ಲ? ಹಾಗಾಗಿ ನಾವು ಏನು ಮಾಡಬೇಕಪ್ಪ ಅಂತಂದರೆ ನಮ್ಮಲ್ಲಿರ್ತಕ್ಕಂಥ ಭಾಳಷ್ಟು ಮಂದಿ ಇರ್ತಾರೆ, ನಾವು ನೋಡಿರ್ತೀವಿ ಸಮಾಜದೊಳಗ. ಈಗಿನ ಸಮಾಜದೊಳಗೆ ಅತಿ ಹೆಚ್ಚು ದುಷ್ಟರನ್ನೇ ನಾವು ನೋಡ್ತಾ ಇದ್ದೀವಿ. ಈ ಕಾಲದೊಳಗೆ ನಾವು ಅತಿ ಹೆಚ್ಚು ದುಷ್ಟರನ್ನ ಕಾಣ್ತಾ ಇದ್ದೀವಿ. ಈ ಕಾಲದಲ್ಲಿ ಮೋಸ, ವಂಚನೆ, ಕಳ್ಳತನ ಆಗಲಿ, ಮೋಸ ಮಾಡುವುದಾಗಲಿ ಅತಿ ಹೆಚ್ಚು ಕಂಡು ಬರ್ತಾ ಇದೆ ನಾವು ಈ ಸಮಾಜದೊಳಗೆ. ಹಾಗಾಗಿ ನಾವು ಏನು ಮಾಡಬೇಕಪ್ಪ, ಜೀವನದೊಳಗೆ ಉತ್ತಮವಾಗಿರ್ತಕ್ಕಂಥ ಒಳ್ಳೆಯವರ ಸಂಘವನ್ನು ಮಾಡಿರಬೇಕು. ಸದ್ಗುಣ ಇರ್ತಕ್ಕಂಥ ವ್ಯಕ್ತಿಯ ಸಂಘವನ್ನು ನಾವು ಮಾಡಬೇಕು, ಸ್ನೇಹವನ್ನು ಮಾಡಬೇಕು. ಉತ್ತಮವಾಗಿರ್ತಕ್ಕಂಥ ಯೋಗ್ಯವಾಗಿರ್ತಕ್ಕಂಥ ಗುರುವಿನ ಅನುಗ್ರಹವನ್ನು ಪಡ್ಕೊಳ್ಬೇಕು. ನಮಗೆ ಜೀವನಕ್ಕೆ ದಾರಿಯಾಗುವಂತಹ ಪಾರ್ಟ್ನರನ್ನು ನಾವು ಕಂಡುಕೊಳ್ಬೇಕು. ನಮಗೆ ದಾರಿ ತೋರಿಸುವಂಥ ಪುಸ್ತಕದ ಸಂಘವನ್ನು ಮಾಡಬೇಕು. ಆಗ ಮಾಡಿದಾಗ ಮಾತ್ರ ನಾವೇನಾಗ್ತಪ್ಪ ಅಂದರೆ ಜೀವನದಲ್ಲಿ ಮುಂದೆ ಬಂದು ಒಳೆಯುವಂಥ ಮುತ್ತಾಗಿ ಪರಿವರ್ತನೆ ಆಗ್ತೇವೆ ಈ ಸಮಾಜದೊಳಗೆ. ಎಲ್ಲರಿಗೂ ಹೇಳೋದಿಷ್ಟೇ, ನಾವೆಲ್ಲರೂ ಕೂಡ ಬರೀ ಕಬ್ಬಿಣದ ಮೇಲೆ ಬಿದ್ದಂಥ ಹನಿಯಾಗಿ ಸ್ವಲ್ಪ ಕಾಲ ಸುಖವನ್ನು ಅನುಭವಿಸಿ ಹೋಗೋದು ಬೇಡ. ಮಧ್ಯಮದಾಗಿ 1 ವರ್ಷ 2 ವರ್ಷ ಸುಖವನ್ನು ಅನುಭವಿಸಿ ಹೋಗೋದು ಬೇಡ. ಕಷ್ಟ ಇರ್ತದೆ ಜೀವನದೊಳಗೆ, ಕಷ್ಟ ಅಂತೂ ಭಾಳ ಇದ್ದೇ ಇರುತ್ತದೆ. ಕಷ್ಟ ಇಲ್ಲದ ಜೀವನ ಯಾವುದೂ ಇಲ್ಲ. ಆ ಹನಿ ಏನಾದರೂ ನನಗೆ ಬೇಡಪ್ಪ ಅಂತೇಳಿ ಕಪ್ಪೆ ಚಿಪ್ಪನ ಪಕ್ಕದಲ್ಲಿ ಬಿದ್ದರೆ ಅದ್ರ ಕತೆ ಏನಾಗ್ತಿತ್ತಪ್ಪ ಅಂದರೆ ನೀರಿನೊಳಗೆ ಬಿದ್ದು ತನ್ನ ತಾನೇ ಬತ್ಕೊಂಡು ಹೋಗ್ತಿತ್ತು. ಆದರೆ ಕಪ್ಪೆ ಚಿಪ್ಪಿನ ಒಳಗಡೆ ಬಿತ್ತು. ಹಾಗೆ ನಾವು ಒಬ್ಬ ಯೋಗ್ಯ ಮಿತ್ರರನ್ನ, ಯೋಗ್ಯ ಗುರುವನ್ನ, ಯೋಗ್ಯವಾದಂತಹ ಒಬ್ಬ ಪಾರ್ಟ್ನರನ್ನ ಕಂಡುಕೊಂಡ ಮಾತ್ರ ನಾವೇನಾಗ್ತೀವಿ ಅಂತ ಎಲ್ಲರಿಗೂ ತಿಳಿದಿದ್ವಿ ಈಗಾಗಲೇ. ಹಾಗಾಗಿ ನಾವೆಲ್ಲರೂ ಕೂಡ ಈ ಸಮಾಜದೊಳಗೆ ಒಂದು ಮುತ್ತಾಗಿ ಒಳ್ಳೆಯ ವ್ಯಕ್ತಿಯಾಗಿ ನಮ್ಮ ಹೆಸರು 4 ಜನಕ್ಕೆ ಗೊತ್ತಾಗುವ ಹಾಗೆ ನಾವು ಬೆಳೆಯೋಣ ಅಂತ ಹೇಳ್ತಾ ನನ್ನ 2 ಮಾತುಗಳಿಗೆ ವಿರಾಮ ನೀಡ್ತಾ ಇದ್ದೀನಿ.
ಓಂ ಶಾಂತಿ ಶಾಂತಿ ಶಾಂತಿ. ನಮಸ್ಕಾರ.